ಆ ಜಾತಿ ಹೆಸರು ಹೇಳಿ ಹಿಂದೂ ಮುಸ್ಲಿಂ ಅಂತ ಹೇಳಿ ಅದರಲ್ಲೇ ಇವರು ಬಾಳು ಬೆಳೆಸ್ಕೊಂಡು ಬರ್ತಾ ಇದಾರೆ. ಅದರಲ್ಲೇ ಇವರು ಬೆಳೆಗಳು ಬೈತಾ ಇದೀವಿ ಹೊರತು ಇದು ಭಾರತ, ನಾವೆಲ್ಲ ಭಾರತೀಯರು ಅನ್ನೋದು ಈ ಮುಂಡೆ ಮಕ್ಕಳು ಬರ್ತಾನೆ ಇಲ್ಲ, ಬರ್ತಾ ಇಲ್ಲ. ಅಲ್ಲಿ ಯಾವನಾದ್ರೂ ಹೇಳ್ತೀನಿ ಇವರೆಲ್ಲ ನನ್ನ ಜನ ಅಂತ ಹೇಳ್ತಾನ? ಹಿಂದೂ ಮುಸ್ಲಿಂ ಒಂದೇ ಅಂತ ಹೇಳ್ತಾರ? ಹೇಳಲ್ಲ. ಬಡವರು ಶ್ರೀಮಂತರು ಒಂದೇ ಅಂತ ಹೇಳ್ತಾರ? ಹೇಳಲ್ಲ. ಆ ರೀತಿ ಹೇಳಿದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಒಬ್ಬರೇ ಹೇಳಿದ್ದು, ಅವರೊಬ್ಬರೇ. ಅದೇ ರೀತಿ ಎಲ್ರಿಗೂ ಸಮಾನವಾಗಿ ಅವಕಾಶ ಲೀಡರ್ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನಾವು ಇವತ್ತು ದಿನ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಮೊದಲು ನೀವು ನೋಡ್ಬೇಕು, ನಮ್ಮನ್ನೆಲ್ಲ ಯಾರು ಆಳ್ತಾ ಇದ್ರು ಅಂದ್ರೆ ರಾಜ ಮಹಾರಾಜರು ಆಳ್ತಾ ಇದ್ರು ಅಂತೇಳಿ ನಾವ್ ಹೇಳ್ತೀವಿ. ಇವಾಗ ಯಾರೋ ಒಬ್ಬ ಮಹಾರಾಜನ ಹೆಸರು ಹೇಳ್ತಾರೆ, ಮಹಾರಾಜನ ಆಸ್ಥಾನದಲ್ಲೇ ಪ್ರಜೆಗಳಿದ್ರು ಅಂತ ಹೇಳ್ತಾರಪ್ಪ. ಆದ್ರೆ ಸಾಮಾನ್ಯ ಪ್ರಜೆಗೂ ಕೂಡ ರಾಜನಾಗಬೇಕು, ಹೇಗ್ ಸಾಧ್ಯ? ರಾಜರು ನಮ್ಮನ್ನ ಆಳ್ತಾ ಇದ್ರಲ್ವಾ? ಹೌದಾ ಇಲ್ಲ? ರಾಜರ ತಾನೇ ನಮ್ಮನ್ನ ಆಳ್ತಾ ಇದ್ದಿದ್ದು. ಹೇಳ್ಬೇಕೆಲ್ರು ಹೌದಾ ಇಲ್ವಾ ಅಂತೇಳಿ. ಯಾರು ನಮ್ಮನ್ನ ಆಳ್ತಾ ಇದ್ದಿದ್ದು? ರಾಜ ಮಹಾರಾಜರು. ಯಾರು ಆಳ್ತಾ ಇದ್ದಿದ್ದು ನಮ್ಮನ್ನ? ಆದ್ರೆ ಕಾಮನ್ ಪೀಪಲ್ ಕೂಡ ರಾಜ ಮಹಾರಾಜನಾಗಿ ನಮ್ಮ ಏನ್ ಮಾಡ್ಬೇಕು? ಅದಕ್ಕೆ ಒಬ್ಬ ಸಾಮಾನ್ಯ ಪ್ರಜೆ ರಾಜ ಆಗ್ಬೇಕು. ಹಂಗಾದ್ರೆ ಏನ್ ಮಾಡ್ಬೇಕು? ರಾಜರ ಹೊಟ್ಟೆಯಲ್ಲಿ ಹುಟ್ಟವನು ರಾಜ ಆಗ್ತಾ ಇದ್ದ. ಅಂದ್ರೆ ರಾಜ ರಾಣಿಯ ಹೊಟ್ಟೆಯಲ್ಲಿ ಯಾರು ಹುಡ್ತಾರೆ ಅವ್ರು ರಾಜರಾಗ್ತಾ ಇದ್ರು, ಅವ್ರು ನಮ್ಮನ್ನ ಆಳ್ತಾ ಇದ್ರು. ಹಂಗಾದ್ರೆ ಇದು ಬೇಡ. ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿ ಈ ರಾಜ ನಮ್ಮನ್ನ ಆಳೋದು ನಮಗೆ ಬೇಡ. ಬ್ಯಾಲೆಟ್ ಬಾಕ್ಸ್ಗಳಲ್ಲಿ ರಾಜ ಹುಟ್ಟಬೇಕು. ಓಟ್ ಹಾಕ್ತಿರಲ್ಲ, ವೋಟರ್ ಬಾಕ್ಸ್, ವೋಟ್ ಬಾಕ್ಸ್ ಒಚ್ಚಿದ್ದೀರಲ್ಲ ನೀವು, ಬ್ಯಾಲೆಟ್ ಬಾಕ್ಸ್ಗಳು. ಆ ಬ್ಯಾಲೆಟ್ ಬಾಕ್ಸ್ಗಳಲ್ಲಿ ರಾಜ ಹುಟ್ಟಬೇಕು, ಅವ್ರು ನಮ್ಮನ್ನ ಆಳಬೇಕು. ಆ ರಾಜನ ಅಪ್ಪ ಯಾರು ಅಂತ ನಾವು ವೋಟರ್ಸ್. ಆ ರಾಜನ ಅಪ್ಪ ಯಾರು? ನಾವು ಹುಟ್ಟಿಸಿದಾರ ರಾಜನ. ನಾವು ಓಟ್ ಹಾಕೋದ್ರ ಮುಖಾಂತರ ಹುಟ್ಟಿಸಿದೀವಿ. ಅದು ಬೇಡ ಇವತ್ತು ನಮ್ಮನ್ನ ಆಡ್ತಾ ಇರೋದು. ಅರ್ಥ ಆಯ್ತಾ ನಿಮ್ಗೆ? ಅವಾಗ ನಾವು ರಾಜನ ಆಳ್ವಿಕೆಯಲ್ಲಿ ಇದ್ವಿ. ಅವ್ರು ನಮ್ಮನ್ನ ಹೆಂಗ್ ನಡೆಸ್ತಾ ಇದ್ರು, ನಡೆಸ್ಬಿಡ್ತಾ ಇದ್ರು, ನಾವು ಹಂಗಿದ್ವಿ. ಅವ್ನು ಸೇರಿಸ್ಬಿಡ್ರಿ, ಅವ್ನಲ್ಲ ಹೇಳ್ರಿ, ಅವ್ನ ಆಸ್ಥಾನದಲ್ಲಿ ಯಾರು ಒಂದು 4 ಜನ ಮಂತ್ರಿಗಳು ಹೇಳ್ತಾ ಇದ್ರು. ಅಕ್ಲಾರ್ ದಾಟಿ ಒಳಗೂ ಹಂಗಿಲ್ಲ, ನಾವು ಅಲ್ಲೇ ಇರ್ಬೇಕಾಗಿತ್ತು. ಜೀವ ಹೋಗಂಗಿಲ್ಲ, ರಾಜ ಹೇಳ್ಬಿಟ್ಟವ್ನೆ. ಇವಾಗ ಹಂಗಲ್ಲ, ರಾಜನಿಗೆ ಅಪ್ಪ ಯಾರು? ನಾವೇ. ಯಾಕೇಳ ಬ್ಯಾಲೆಟ್ ಬಾಕ್ಸ್ಗಳಲ್ಲಿ ವೋಟ್ ಹಾಕ್ಬಿಟ್ಟ ರಾಜನ ಮುಗಿಸೋದು ನಾವೇ ತಾನೆ. ಹಂಗಂದ್ರೆ ನಾವೇ ಅಲ್ವಾ? ಇವಾಗ ನಾವ್ ಹೇಳ್ತೀವಿ ಮೊನ್ನೆ ಬಾಯ್ಲಿ ಅಂತ. ಏನಂತ? ಮೊನ್ನೆ ಬಾಯ್ಲಿ ಅಂತ. ಅದು ನಮ್ಗೆ ಕೊಟ್ಟಿದ್ದಾರೆ ಶಕ್ತಿ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಶಕ್ತಿ ನಮ್ಗೆ ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಜಾಪ್ರಭುತ್ವದ ವ್ಯವಸ್ಥೆ ಜಾರಿಗೆ ತಂದ್ರು, ಸಂವಿಧಾನದ ಜಾರಿಗೆ ತಂದ್ರು. ಓಟ್ ಹಾಕೋದ್ರ ಮುಖಾಂತರ ಲೀಡರ್ನ ಆಯ್ಕೆ ಮಾಡುವ ಶಕ್ತಿ ನಮಗೆ ಕೊಟ್ಟಿದ್ದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಹಂಗಾದ್ರೆ ರಾಜನಪ್ಪ ನಾನೇ. ಯಾರು ರಾಜನಪ್ಪ? ನಾನು ಓಟ್ ಹಾಕಿಸಿದ್ರಪ್ಪ. ಎಲ್ರೂ ಅಷ್ಟಪ್ಪ, ಓಟ್ ಹಾಕೋದ್ರ ಮುಖಾಂತರ ರಾಜ ನಡೆಸಿದೀವಪ್ಪ. ಶಕ್ತಿ ಕೊಟ್ಟಿದ್ದು ಯಾರಪ್ಪ ನಮ್ಗೆ? ನೀಲಿ ಬೋಟ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅರ್ಥ ಆಯ್ತಾ ಇಲ್ಲ ನಿಮಗೆ? ಇವತ್ತು ಎಲ್ಲ ರಾಜ ಮಹಾರಾಜರಿಗೆ ವಾರಿಸ್ತಾ ಇದ್ರು ನೀವು. ನಿಮ್ನ ಯಾರೇ ದಿಲ್ಲಿಯಲ್ಲಿ ಅಂದ್ರೆ ನೀನು ಹೇಳ್ತೇವೆ ಬಳಿ ಅಲ್ಲಿ ಅಂತ. ಯಾಕೆ ಓಟಕ್ಕಿಲ್ವಾ? ಕರಿ ಅವನು ಅಂತೀವಿ. ನೀರು ಬಂದಿಲ್ವಾ? ಓಟಕ್ಕೆ ತಪ್ಪಾಯ್ತು, ನೀವು ಓಟಕ್ಕದೇ ಮಾಡು ಅಂತ ಹೇಳಿ ಮಾತಾಡ್ಕೊಳ್ತೀರಿ ನೀವು. ಆ ಶಕ್ತಿ ಕೊಟ್ಟಿದ್ದಾರೆ ನಿಮ್ಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನಾವ್ ಯಾರು ಹುಡುಗರಿದ್ದೀವಿ? ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆ ತರ ಕಾನೂನು ಚೌಕಟ್ಟು ವ್ಯಾಪ್ತಿನ ಜಾರಿ ಮಾಡಿದಂತ ಮಹಾಪುಣ್ಯಾತ್ಮ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇವತ್ತಿನ ದಿನ ನಾವು ಯಾರಾದ್ರೂ ಲ್ಯಾಂಡ್ ಆಗಿದ್ದೀವಿ, ಅವಾಗ ನಾವು ಜೀತಿಕಿದ್ವಿ. ಜೀತಿಕೆ ನಾನು ಜಿತ್ಕಿರ್ಬೇಕಾಗಿತ್ತು, ನಮ್ಮ ಅಪ್ಪನೂ ಜಿತ್ಕಿರ್ಬೇಕಾಗಿತ್ತು, ನನ್ನ ಮಣ್ಣು ಜಿತ್ಕಿರ್ಬೇಕಾಗಿತ್ತು. ಜೀತಿನ ಕಾಲ ಬಂದಿತ್ತು. ಈಗ ಜೀತ ಇಲ್ಲ, ಪಾತ ಇಲ್ಲ. ನಮಗ್ ನಾವೇ ರಾಜರು ಬಾಯಿಲೆ ಅಂತೀವಿ. ಯಾಕೆ? ಕಾನೂನು. ಯಾರಪ್ಪ ಕಾನೂನು? ನಮ್ಮಪ್ಪನ ಕಾನೂನು. ಯಾರ ಕಾನೂನು?
ಅಂತೇಳಿ. ಆ ಶಕ್ತಿ ನಿಮ್ಗೆ ಕೊಟ್ಟಿದ್ದು ಯಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಯಾರು ಎದುರಂಗಿಲ್ಲ, ಅವ್ರು ನಮ್ಮನ್ನ ಎದುರ್ಬೇಕು. ಯಾಕೆಂದ್ರೆ ನೀಲಿ ಶಾಲೆ ಆದವ್ರೆ ಜೊತೆಲಿ ಅಬ್ದುಲ್ ಸುಮಾನ್ ಬೈತಾರ ಲೀಡರ್ ನಮ್ಮ ಜೊತೆಗೆ ಅವ್ರೆ. ನೀಲಿ ಶಾಲೆ ಆದವ್ರೆ ಅವ್ರ ಸಂಘ ಮಾಡ್ಕೊಂಡವ್ರೆ. ಆ ಸಂಘದ ಹೆಸರು ಹೆಂಗಂತ ಅಂಬೇಡ್ಕರ್ ಮೈನಾರಿಟಿ ಸಂಘ ಅಂತ ಹೇಳಿ. ಸಂಘದವ್ರು ಸರಿಯಿಲ್ಲಪ್ಪ ಸಭಾಸ್ಗೆ ಹೋಗ್ಬಿಟ್ಟು. ಆ ಶಕ್ತಿ ಕೊಟ್ಟಿದ್ದಾರೋ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಕಳ್ಕೋಬೇಕಾಗಿರೋದಿಷ್ಟೇ, ಕಾನೂನು ನಾವು ಅಳವಡಿಸ್ಕೋಬೇಕಾಗಿರೋದೇನು ಇಷ್ಟೇ, ಕಾನೂನು ನಾವು ಜಾರಿ ಮಾಡ್ಬೇಕಾಗಿರೋದಿಷ್ಟೇ, ಏನು ಕಾನೂನು. ಈ ಮೂರನ್ನು ನಾವು ತಿಳ್ಕೊಂಡ್ರೆ ಎಲ್ಲರೂ ನಾವೇ ಅಪ್ಪ. ಈ ಮೂರನ್ನು ನಾವು ತಿಳ್ಕೋಬೇಕು. ಈ ಮೂರನ್ನು ನಾವು ತಿಳ್ಕೊಂಡ್ರೆ ಎಲ್ರಿಗೂ ನಾವೇ ಅಪ್ಪ. ಕಳ್ಳರಿಗೂ, ಸುಳ್ಳರಿಗೂ, ಭ್ರಷ್ಟರಿಗೂ, ದಲಾಕರಿಗೂ, ದಗಲ್ಬಾಜಿಗಳಿಗೂ ಎಲ್ರಿಗೂ ನಾವೇ ಅವನ ಪೊಲೀಸು FIR ಹಾಕಿ ಅರೆಸ್ಟ್ ಮಾಡಪ್ಪ ಅಂತೀವಿ. ನಮ್ಮ ಕಾನೂನೇ ಗೊತ್ತಿಲ್ಲ ಅಂದ್ರೆ ಏನಂತ ಸ್ವಾಮಿ, ಈಗ ನಾವು ಹಂಗಲ್ಲ ಸ್ವಾಮಿ ಅಂತೀವಿ. ನಾವು ಏನು ಸ್ವಾಮಿ ಇಲ್ಲ, ಹಂಗಿಲ್ಲ ಸ್ವಾಮಿ ಇಲ್ಲ, ಕಾನೂನು ನಮ್ದೇ ಬರಲ್ಲ ಇಲ್ಲೇ ಅಂತೀವಿ. ಅವನು ಉಲ್ಲಂಘನೆ ಮಾಡೋನೆ, ಕಾನೂನು ಉಲ್ಲಂಘನೆ ಮಾಡೋಂಥದ್ದು ಒಳಗೆ ಹಾಕಲ್ಲ ಬೋಳಿಗೆ. ನಾವು ಹಂಗಂತೀವಿ. ಯಾಕಂತೀವಿ? ನಮ್ಮ ಸಂಘ ಇದೆ, ಅಂಬೇಡ್ಕರ್ ಮೈನಾರಿಟಿ ಸಂಘ. ನಮ್ಗೆ ಲೀಡರ್ ಅವ್ರೆ, ನಮ್ಮ ಜೊತೆ ಜನ ಅವ್ರೆ. ನಮ್ಮ ಸಂಘ ಐತೆ ಅಂಬೇಡ್ಕರ್ ಮೈನಾರಿಟಿ ಸಂಘ, ನಮ್ ಲೀಡರ್ ಅವ್ರೆ, ನಮ್ಮ ಜೊತೆ ಜನ ಅವ್ರೆ. ದಾರಿಗೆಲ್ಲ ದಾಸ ನಾವೇನಕ್ಕೆ ಎದುರ್ಕೊಳ್ತೀವಿ? ದಾಸ ಯಾಚನೆ ಮಾಡ್ಬೇಕು, ಬೀದಿ ಬರ್ಬೇಕಾ ಬೇಡವಾ ಸಂಘ ಇದೆ ಅಂತೇಳಿ. ಗೊತ್ತಾಯ್ತಾ ನಿಮಗೆ? ಅದು ನಾವಾಗಿದ್ದೀವಿ, ಅದು ನಮ್ಮ ಸ್ಟೈಲು, ಅದು ನಮ್ಮ ಶೈಲು. ನಮ್ಮ ಬ್ಲಡ್ ಯಾವ್ದು ಗೊತ್ತಾ? ರಕ್ತ ಯಾವ್ದು ಗೊತ್ತಾ? ನಮ್ಮ ಹಿನ್ನೆಲೆ ಏನ್ ಗೊತ್ತಾ? ರಕ್ತ ಕ್ರಾಂತಿ ನಡೆಸಿ ದೇಶಕ್ಕೆ ಸ್ವತಂತ್ರ ಕೊಡಿಸಬೇಕು ಅಂತ ಹೇಳಿದ ಹೋರಾಟದ ಮಣ್ಣಲ್ಲಿ ಇರೋದು ನಾವು. ಟಿಪ್ಪು ಸುಲ್ತಾನ್ ಹೋರಾಟದ ಮಣ್ಣಲ್ಲಿ ನಾವು ಇರೋದು. ಅರ್ಥ ಆಯ್ತಾ? ಸ್ವತಂತ್ರ ಬೇಕು ಅಂತೇಳಿ ಮಕ್ಕಳನ್ನ ಬ್ರಿಟಿಷ್ ಹತ್ರ ಒತ್ತಿಟ್ಟು ನನಗೆ ಸ್ವತಂತ್ರ ಕೊಡ್ರಿ ನನ್ನ ಜನಕ್ಕೆ ಅಂತ ಕೇಳಿದ ಮಹಾನ್ ರಾಜ, ಏಕೈಕ ಮಹಾರಾಜ ಟಿಪ್ಪು ಸುಲ್ತಾನ್. ಆ ಮಣ್ಣಾಗಿರೋದು. ನಮ್ಮ ಕಾನೂನು ಯಾವ್ದು ಗೊತ್ತಾ? ನಮ್ಮ ಕಾನೂನು ಯಾವ್ದು ಗೊತ್ತಾ? ಸಂವಿಧಾನ. ಸಂವಿಧಾನ ಯಾರು ಬರ್ತಾರೆ ಗೊತ್ತೇನೋ? ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್. ಅದನ್ನ ಹೇಳ್ಬೇಕು ನಾವು. ಯಾರು ಬರ್ತಾರೆ ಗೊತ್ತಾ? ಯಾರು ಬರ್ತಾರೆ ಗೊತ್ತಾ? ಇವತ್ತು ನಾವೇನು ಗೊತ್ತಾ? ಹೋಗ ನೀನ್ ಯಾರು ಅಂತ ನನಗೆ ಗೊತ್ತು ಅಂತ. ಆ ಶಕ್ತಿ ಕೊಟ್ಟಿದ್ದಾರೆ ಗೊತ್ತಾ? ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್.